ನಮಸ್ತೆ ವೀಕ್ಷಕರೇ, ರಾಜ್ ಪೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇದೊಂದು ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. ಈ ಗಾಡಿದು ಹೆಚ್ಚಿನ ಮಾಹಿತಿ ಬೇಕು ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು, ವಿಳಾಸ, ಪ್ರತಿಯೊಂದು ಮಾಹಿತಿ ಬೇಕಂದರೆ ನೀವು ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ವೀಕ್ಷಕರೇ. ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಈ ಗಾಡಿ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಥವಾ ಮೊಬೈಲ್ ನಂಬರ್ ಅಂತೇಳಿ ಈ ವಿಡಿಯೋ ಕೆಳಗಡೆ ಟೈಟಲಲ್ಲೇ ಮೆನ್ಷನ್ ಮಾಡಿರ್ತೀವಿ. ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತೊಗೊಬೋದು. ಫಸ್ಟ್ ಗಾಡಿ ಬಗ್ಗೆ ಗಾಡಿಯವರು ಏನೇನು ಮಾಹಿತಿ ಕೊಟ್ಟಾರೆ ತಿಳ್ಕೊಳ್ಳಿ, ಆಮೇಲೆ ನಿಮಗೆ ಬೇಕು ಅನಿಸಿದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ಇದೇ ಥರ ಯಾವುದಾದ್ರೂ ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಆ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ, ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇನ್ನೀ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವ್ರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವೀಕ್ಷಕರೇ. ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಕಾಂಟ್ಯಾಕ್ಟ್ ನಂಬರು ವಿಡಿಯೋ ಕೆಳಗಡೆ ಟೈಟಲಲ್ಲಿ ಹಾಕಿರ್ತೀವಿ. ಮೊಬೈಲ್ ಕ್ಯಾಂಟೀನ್ ಗಾಡಿ ಕಳಿಸಿದ್ರಲ್ಲ, ಹಾಂ ಹೌದು ಹೇಳಿ. ಟಾಟಾ ಎಸಿ ಗಾಡಿ ಅನ್ನೋದು? ಹೌದು ಟಾಟಾ ಎಸ್. ಓಕೆ, ಟಾಟಾ ಎಸಿ ಯಾವ ಮಾಡಲದು? 11 ಮಾಡಲು ಸರ್. ಓಕೆ, ಓನರ್ ಎಷ್ಟಾಗಿದೆ ಸರ್? ಪ್ರತಾಪ್. ಎಷ್ಟು ಓನರ್ ಆಗಿದ್ದಾರೆ? 3rd ಓನರ್ ಸರ್. ಓಕೆ, ಈಗ ಮೊಬೈಲ್ ಕ್ಯಾಂಟೀನಲ್ಲಿ ಬರೀ ಕ್ಯಾಂಟೀನ್ ಗಾಡಿ ಅಷ್ಟೇನಾ ಅಥವಾ ಏನಾದರೂ ಇನ್ಕ್ಲೂಡ್ ಐಟಮ್ಸ್ ಏನಾದರೂ ಕೊಡ್ತಿದ್ರಾ? ಹೋಟೆಲ್ ಪಾತ್ರೆ ಅದೆಲ್ಲ ಏನೇನು ಐಟಮ್ ಇದೆ ಅವೆಲ್ಲ ಕೊಡ್ತಿದ್ದೀವಿ ಸರ್. ಹಾಂ, ಅಂದರೆ ಪಾತ್ರೆ, ಸ್ಟವು, ಹಾಂ ಎಲ್ಲ. ಹೋಟ್ಲಿಗೆ ಏನೇನು ಬೇಕೋ ಎಲ್ಲ ಐಟಮ್ಸು ಕೊಡ್ತೀರಾ? ಹಾಂ ಹೌದು ಕೊಡ್ತೀವಿ. ಓಕೆ, ಅದರ ಸ್ಟೋರೇಜ್ ಏನಾದರೂ ಬರುತ್ತಾ? ವಾಟರ್ ಟ್ಯಾಂಕು? ಹಾಂ ವಾಟರ್ ಟ್ಯಾಂಕ್ ಸ್ಟೋರೇಜ್ ಇದೆ. ಹಾಂ, 200 ಲೀಟರ್ದು ಇದೆ. ಇಲ್ಲಿ ಕೆಳಗಡೆ ಐಟಮ್ ಇಟ್ಕೊಳ್ಳೋಕ್ಕೆಲ್ಲ ಸ್ಟೋರೇಜ್ ಇದೆ, ಒಳಗಡೆನೇ ಸ್ಟೋರೇಜ್ ಇದೆ. ಹಾಂ, ಹಾಂ ಎಲ್ಲ ಸ್ಟೋರೇಜ್ ಇದೆ ಸರ್. ಎಲ್ಲ ಫೋಟೋ ಕಳಿಸಿದ್ದೀವಲ್ಲ ಅದರಲ್ಲಿ ಇಲ್ವಾ? ಓಕೆ ಓಕೆ. ಹಾಂ ಈಗ ಗಾಡಿದು ಈಗ ಲೋನ್ ಏನು ಇಲ್ಲಲ್ಲ ಗಾಡಿ ಮೇಲೆ? ಇಲ್ಲ ಗಾಡಿ ಮೇಲೆ ಏನೂ ಲೋನ್ ಏನು ತಗೊಂಡಿಲ್ಲ. ಓಕೆ, ಡಾಕ್ಯುಮೆಂಟ್ಸ್ ಎಲ್ಲ ಇದಾವಾ? ಎಲ್ಲ ಇದೆ ಸರ್ ಡಾಕ್ಯುಮೆಂಟ್ಸ್. ಓಕೆ, ಟೈರ್ ಎಲ್ಲ ಹಂಗೆ ಸರ್ ಗಾಡೀಲಿ? ಹೊಸದಾಗ್ತಿದ್ದೀವಿ ಸರ್. ಎಲ್ಲ ಏನು 1 ಮಂತ್ ಆಗಿದೆ ಅಷ್ಟೇ, 1-2 ಮಂತ್ಸ್. ಓಕೆ, ಈಗ ಅದು ಫಿಟ್ಟಿಂಗ್ ನೀವು ಮಾಡಿಸ್ಕೊಂಡಿದ್ರಾ ಅಥವಾ ಫಿಟ್ಟಿಂಗ್ ಆಗಿರೋ ಗಾಡಿ ತೊಗೊಂಡಿದ್ರಾ ಸರ್? ನಾವೇ ಮಾಡಿಸ್ಕೊಂಡಿದ್ದು. ಮಾಡಿಸಿದ್ದು ನೀವೇ ಮಾಡಿಸ್ಕೊಂಡಿದ್ರಾ? ನಾವೇ 2 ಮಂತ್ಸ್ ಆಗಿದೆ ಅಷ್ಟೇ. ನಾವೆಲ್ಲ ಫಿಟ್ಟಿಂಗ್ ಎಲ್ಲ ಮಾಡಿಸಿ ಎಲ್ಲ ತಗೊಂಡು ಗಾಡಿ ತಗೊಂಡು. ಹಾಂ. ಓಕೆ, ಏನು ಹೇಳ್ತೀರಾ ಸರ್ ರೇಟು? ಸರ್ ನಾವು ತಗೊಂಡಿದ್ದು 3,05,000ಗೆ ತಗೊಂಡಿದ್ದು. ನಮಗೆ ಐಟಮ್ ಎಲ್ಲ ಸೇರಿ ನಾವು ಒಂದು 3,60,000 ಹೇಳ್ತಿದ್ದೀವಿ ಸರ್. ಐಟಮ್ ಗಿಟಮ್ ಎಲ್ಲ ಸೇರಿ 3,50,000 ಹೇಳ್ತಿದ್ರಾ? ಹೌದು. ಓಕೆ, ಹೆಚ್ಚು ಕಮ್ಮಿ ಆಗುತ್ತಾ? ಹಾಂ ಹೆಚ್ಚು ಕಮ್ಮಿ ಮಾಡ್ಕೊಳ್ತೀವಿ ಸರ್. ನಮಗೆ ನೋಡ್ತೀವಿ ಹೆಚ್ಚು ಕಮ್ಮಿ ಎಷ್ಟಾಗುತ್ತೆ ಅದ್ರ ಮೇಲೆ ಮಾಡ್ಕೊಳ್ತೀವಿ. ಓಕೆ, ಗಾಡಿ ಇರೋದು ಎಲ್ಲಿ ಸರ್ ಲೊಕೇಶನ್ನು? ಲೊಕೇಶನ್ ಇಲ್ಲಿ ನಾಗರಬಾವಿ, ಬೆಂಗಳೂರು. ಬೆಂಗಳೂರು ನಾಗರಬಾವಿ? ಹೌದು. ಓಕೆ, ಅಲ್ಲಿ ಬಂದು ಕಾಲ್ ಮಾಡಿದ್ರೆ ಸಿಗ್ತೀರಾ ಅವರು? ಹಾಂ ಸಿಗ್ತೀವಿ. ಓಕೆ, ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿರಲಾ? ಹಾಂ ಇದೇ ಹಾಕಿರಿ ಸರ್. ಸರಿ ಸರ್. ವೀಕ್ಷಕರೇ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಈ ನಂಬರ್ಗೆ ಯಾರೂ ಕಾಲ್ ಮಾಡೋಕೆ ಹೋಗಬೇಡಿ, ನಾವು ಕೂಡ ರಿಸೀವ್ ಮಾಡಲ್ಲ. ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ವೀಕ್ಷಕರೇ. ನಿಮಗೆ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ವೀಡಿಯೋ ಕೆಳಗಡೆ ಹಾಕಿರ್ತೀವಿ ಟೈಟಲಲ್ಲಿ, ನೀವು ಡೈರೆಕ್ಟಾಗಿ ಅವ್ರಿಗೆ ಫೋನ್ ಮಾಡ್ಕೊಳ್ಳಿ. ಈ ನಂಬರ್ಗೆ ಯಾರೂ ಕಾಲ್ ಮಾಡೋಕೆ ಹೋಗಬೇಡಿ. ಅಕಸ್ಮಾತ್ ಅಲ್ಲಿ ಏನಾದರೂ ಟೈಟಲಲ್ಲಿ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಗಾಡಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ, ಸರಿಯಾಗಿ ನೋಡಿ ನಂಬರ್ ಇದ್ದರೆ ಮಾತ್ರ ಕಾಲ್ ಮಾಡ್ಕೊಳ್ಳಿ. ಈ ನಂಬರ್ ಏನಕ್ಕೆ ಹಾಕಿದ್ದೀವಿ ಅಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ನಿಮ್ಮ ಗಾಡಿ ಸೇಲಿಗಿದ್ರೆ ಮಾತ್ರ ಗಾಡಿದು ಒಂದು 5 ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ಈ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ಸೆಂಡ್ ಮಾಡಿದ್ಮೇಲೆ ನೀವೇನು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ಇದೇ ಥರ ಯಾವ್ದಾದ್ರು ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟಾದ್ರೆ ಲೈಕ್ ಕೊಡೋದನ್ನು ಸಹ ಮರಿಬೇಡಿ. ಮತ್ತು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ನೀವು ವಿಡಿಯೋನ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ.